ನಗರ ಮುಖ್ಯ ರಸ್ತೆಯಲ್ಲಿ ನಮ್ಮ ಕೆಂಪೇಗೌಡ ನಗರ ನಾಗರಿಕರ ವೇದಿಕೆಯ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ 80ನೇ ವರ್ಷದ ಭಾರತದ ಸ್ವತಂತ್ರದ ಉತ್ಸವಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಾರತದ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಿದೆ. ವೇದಿಕೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾಗಿರತಕ್ಕಂಥ ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತ ಕೋರೋಣ. ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು ಮತ್ತೆ ಅದೇ ನಿಟ್ಟಿನಲ್ಲಿ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಗಾಂಧಿ ಬಜಾರ್ ಕಾಂಗ್ರೆಸ್ ಬ್ಲಾಕ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಶ್ರೀಯುತ ಮೋಹನ್ ಅವರು ಸಹ ಆಸೀನರಾಗಿದ್ದಾರೆ. ಮತ್ತೆ ಶ್ರೀಯುತ ರಾಜಶೇಖರ್ ಅವರು ಕಾಂಗ್ರೆಸ್ನ ಇನ್ನೊಬ್ಬರು ಮುಖಂಡರು, ತತ್ಕಾಲ ಕಾಂಗ್ರೆಸ್ನ ಶ್ರೀಯುತ ರಾಜಶೇಖರ್ ಅವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತೆ ಅದೇ ನಿಟ್ಟಿನಲ್ಲಿ ಶ್ರೀಯುತ ವೆಂಕಟೇಶ್ ಗೌಡರು ಗಿರಿಜಾಂಬ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ್ ಅವರು ಶ್ರೀಯುತ ವೆಂಕಟೇಶ್ ಗೌಡರು ವೇದಿಕೆ ಮೇಲೆ ಬರಬೇಕಾಗಿ ಒಂದು ವಿನಂತಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಮಮತಾ ದೇವರಾಜ್ ಅವರು ಹೇಳಿದರು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಅದು ಹೇಳ್ಕೊಡು. ಆಗ ನಾನು ಒಂದು ಮಾತು ಹೇಳ್ತೀನಿ. ನಮಗೆ ಆರ್.ವಿ. ದೇವರಾಜ್ ಅವರ ಸಾಹೇಬರು ಶಕ್ತಿ ಇದ್ದಂಗೆ ಅವರು ನಮಗೆ ಪ್ರತಿಯೊಂದು ಇವತ್ತಿನಲ್ಲ ಸುಮಾರು ಅವರೇನು ಚಾಮರಾಜಪೇಟೆಯಲ್ಲಿ 1989 MLA ಆದರು. ಅವತ್ತಿನಲ್ಲೂ ಅವರೇ ನಮಗೆ ಸ್ಫೂರ್ತಿ, ಮುಂದಕ್ಕೂ ಅವರೇ ಸ್ಫೂರ್ತಿ. ನಮಗೆ ಏನೇ ಆಗೋದಕ್ಕೆ ಒಳ್ಳೆಯದಾಗಿ ಕೆಟ್ಟದಾಗಿ ಎಲ್ಲಕ್ಕೂ ಅವರೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ನಮ್ಮ ಈ ಸಭೆಗೆ ಆಗಿದ್ದ ಶ್ರೀಮತಿ ಮಮತಾ ದೇವರಿಗೆ ನಮ್ಮೆಲ್ಲರೂ ಕಿರು ಸನ್ಮಾನ ದಯಮಾಡಿ ಸ್ವೀಕರಿಸಿ. ಮತ್ತೆ ಇನ್ನೊಂದು ವಿಶೇಷ ಮಾಹಿತಿ, ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು ಹೆಣ್ಣು ಅಬಲೆಯಲ್ಲ ಸಬಲೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಇವತ್ತು ಇಲ್ಲೆಲ್ಲ ವಿದ್ಯಾರ್ಥಿನಿಯರು ನಿಂತಿದ್ದೀರಿ, ಅವ್ರಿಗೆಲ್ಲ ಒಂದು ದೊಡ್ಡ ಮಾದರಿ ಅಂದೇ ಆದ ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು ಯೋಗಿಕ್ ಸೈನ್ಸ್ ನಲ್ಲಿ ಅವರು PhD ಮಾಡಿ ಡಾಕ್ಟರೇಟ್ ತೆಗೆದುಕೊಂಡಿರತಕ್ಕಂಥ ಹೆಣ್ಣು ಅಂದ್ರೆ ಈ ಪ್ರದೇಶದ ಒಂದು ದೊಡ್ಡ ಹೆಗ್ಗುರ್ತು ಅಂದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಪಟು ಅಂತಂದ್ರೆ ಅದು ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು. ಆರ್.ವಿ. ದೇವರಾಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಸಂಸ್ಥಾಪಕ ಅಧ್ಯಕ್ಷರಾಗಿ ಮತ್ತೆ ಆರ್.ವಿ. ದೇವರಾಜ್ ಸೇವಾ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು ನಮ್ಮ ಕೆಂಪೇಗೌಡ ನಗರ ನಾಗರಿಕರ ವೇದಿಕೆ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ 80ನೇ ವರ್ಷದ ಭಾರತದ ಸ್ವತಂತ್ರದ ಉತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಅವರಿಗೆ ಒಂದು ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಅವರಿಗೆ ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನೀವೆಲ್ಲರೂ ಸಹ ಅವರ ಹಾದಿಯಲ್ಲಿ ಮುನ್ನಡೆಯಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಪಟು ಆಗಿದ್ದರೆ ಅದು ದೊಡ್ಡ ಹೆಸರು ಈ ಪ್ರದೇಶಕ್ಕೆ ಅಂದರೆ ಅದು ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು. ಮತ್ತೆ ಈಗ ಒಂದು ವೇದಿಕೆಯ ಮೇಲೆ ಪ್ರತಿಭಾ ಪುರಸ್ಕಾರ. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಒಂದು, ಇದಾದ್ಮೇಲೆ ಮತ್ತೆ ಇಂದಿನಂತೆ ಕಾರ್ಯಕ್ರಮ ಮುಂದುವರೆದ ಪ್ರತಿಭಾ ಪುರಸ್ಕಾರ. ಕುಮಾರಿ BM ಈತ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಕುಮಾರಿ BM ಈತ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನ್ಯಾಷನಲ್ ಕಾಲೇಜಿನ BSc ನಲ್ಲಿ ಪದವಿ ಪೂರ್ವವಾಗಿ ಅತಿ ಹೆಚ್ಚು ಅಂಕವನ್ನು ಪಡೆದ ಕುಮಾರಿ BM ಈತ BSc ನಲ್ಲಿ ಫಸ್ಟ್ ರ್ಯಾಂಕ್ ತೆಗೆದುಕೊಂಡು 9.96% ಪಡೆದುಕೊಂಡ ಒಂದು ಅದ್ವಿತೀಯ ಸಾಧನೆ ಅಂದ್ರೆ ಅದು ಕುಮಾರಿ ಈತಾ BM. ಒಂದು ದೊಡ್ಡ ಜೋರಾದ ಚಪ್ಪಾಳೆ. BSc ನಲ್ಲಿ ಫಸ್ಟ್ ರ್ಯಾಂಕ್ ಪಡೆದು ಅತ್ಯುತ್ತಮ ಸ್ಥಾನದಲ್ಲಿ ತೇರ್ಗಡೆಯಾಗಿರತಕ್ಕಂಥ ಕುಮಾರಿ BM ಈತಾ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಕುಮಾರಿ BM ಈತಾ, ನಿನ್ನ ಉಜ್ವಲ ಭವಿಷ್ಯ ಒಳ್ಳೆಯದಾಗಲಿ. ಮತ್ತೆ ಇನ್ನೊಬ್ಬರು ಕುಮಾರಿ ವಿದ್ಯಾಶ್ರೀ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಕುಮಾರಿ ವಿದ್ಯಾಶ್ರೀ ಸೆಕೆಂಡ್ PUನಲ್ಲಿ ವಿಜಯ ಕಾಲೇಜಿನಲ್ಲಿ ಜಯನಗರದಲ್ಲಿ ಓದಿ 90.33% ಅಂಕವನ್ನು ತೇರ್ಗಡೆದುಕೊಂಡು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿರತಕ್ಕಂಥ ವಿದ್ಯಾಶ್ರೀ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಪ್ರತಿಭಾ ಪುರಸ್ಕಾರ ಇವತ್ತು ನಡೆಯುತ್ತದೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು ಸಭೆಯಲ್ಲಿ ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿ ಪ್ರತಿಭಾ ಪುರಸ್ಕಾರದಲ್ಲಿ ನೆರವೇರಿಸಿ ಈ ಪ್ರದೇಶದ ಒಂದು ದೊಡ್ಡ ಹೆಗ್ಗುರುತು, ಹೆಣ್ಣು ಅಬಲೆಯಲ್ಲ ಸಬಲೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇದೆ, ಅದು ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಮಮತಾ ಆರ್.ವಿ. ದೇವರಾಜ್ ಅವರು. ಬಿಡುವಿಲ್ಲ ನಿಮ್ಮ ಸಮಯವನ್ನು ಈ ನಮ್ಮ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಬಂದಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು.